ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ರಾಜ್ಯದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಅತ್ಯಂತ ದೊಡ್ಡ ಜನಸಾಮಾನ್ಯರ, ವಿಶೇಷವಾಗಿ ಈ ರಾಜ್ಯದ ಬಡ ಮಹಿಳೆಯರಿಗೆ ಕೊಡುವಂಥ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಮತ್ತು ಅದನ್ನು ಅನುಷ್ಠಾನ ಮಾಡುವ ರೀತಿಯ ಬಗ್ಗೆ ಇವತ್ತು ಇಡೀ ರಾಜ್ಯದಲ್ಲಿ ದೊಡ್ಡ ಒಂದು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ರಾಜ್ಯದಲ್ಲಿ ಅಭಿವೃದ್ಧಿ ಮತ್ತು ಈ ರಾಜ್ಯದ ಒಟ್ಟು ಕೆಲಸ ಕಾರ್ಯವನ್ನು 3 ವರ್ಷಗಳ ಅವಧಿಯ ನಂತರ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯರ ಕೈಯಿಂದ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಪ್ರಾರಂಭದ ದಿನಗಳಿಂದ ಅವರು ಮುಖ್ಯಮಂತ್ರಿ, ಇವರು ಮುಖ್ಯಮಂತ್ರಿ ಅಂತ ಒಟ್ಟು ಮುಖ್ಯಮಂತ್ರಿ ಗಾದಿಯ ಬಗ್ಗೆನೇ ಒಟ್ಟು ಚರ್ಚೆ ಆಗಿ ಯಾವ ಆಧಾರದ ಮೇಲೆ ಅಧಿಕಾರವನ್ನು ಪಡೆದಿದ್ದಾರೆ ಅದನ್ನು ಮರೆತು ಈ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ವಿಶೇಷವಾಗಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಅಥವಾ ಗೃಹಜ್ಯೋತಿ ಯೋಜನೆ ಮುಖಾಂತರ ಈ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಮತವನ್ನು ಪಡೆಯುವುದರ ಮುಖಾಂತರ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದದ್ದು ನಮಗೆಲ್ಲ ಗೊತ್ತಿದೆ. 2023ರ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದು ವೇದಿಕೆಯಲ್ಲಿ ಹೇಳಿರುವಂಥ ಶಬ್ದವನ್ನು ಮತ್ತೆ ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಸಂದರ್ಭದಲ್ಲಿ ಮಹದೇವಪ್ಪನಿಗೂ ಫ್ರೀ, ಕಾಕಾ ಸಾಹೇಬ್ಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಡಿ.ಕೆ. ಶಿವಕುಮಾರ್ ಸಹ ಹೇಳ್ತಾ ಇದ್ರು. ಮಹದೇವಪ್ಪರು ಕೂಡ ಈ ಸಿದ್ದರಾಮಯ್ಯರು ಕೂಡ ಹೇಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಈ ಘೋಷಣೆಯನ್ನ ಅತ್ಯಂತ ಒಂದು ಉಲ್ಲಾಸಭರಿತವಾಗಿ ಭಾರಿ ದೊಡ್ಡ ಸಾಧನೆ ಮಾಡುತ್ತೇವೆ ಅನ್ನುವ ರೀತಿಯಲ್ಲಿ ಜನಸಾಮಾನ್ಯರಿಗೆ ಈ ಘೋಷಣೆಯನ್ನು ಮಾಡಿದ್ರು. ಆದರೆ ದುರ್ದೈವ ಸಿದ್ದರಾಮಯ್ಯರು ಯಾವಾಗ ಅಧಿಕಾರವನ್ನ ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ರ, ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ ಮೊದಲ ಕೆಲಸ ಏನಂದ್ರೆ, ಇಡೀ ರಾಜ್ಯದಲ್ಲಿ ಕಳೆದ 2.5-3 ವರ್ಷದಲ್ಲಿ ಸಿದ್ದರಾಮಯ್ಯರು ಆಡಳಿತವೇ ಸರಿ ಮಾಡಲಿಲ್ಲ. ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡಿದಿದ್ರೆ ಅದು ಸಿದ್ದರಾಮಯ್ಯರೇ ಮಾಡಿದ್ದು. ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನ ಮಾಡುವಲ್ಲಿ ಸಂಪೂರ್ಣ ವಿಫಲ ಆಗಿರುವಂಥದ್ದು ಸಿದ್ದರಾಮಯ್ಯರೇ ಎನ್ನುವ ರೀತಿಯಲ್ಲಿ ಈ ರಾಜ್ಯದಲ್ಲಿ ಬಿಂಬಿಸುವ ಒಂದು ಪ್ರಯತ್ನ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ವಿಷಯವನ್ನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಬೆಂಗಳೂರು ನಗರದ ಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರೇ ಇದ್ರು. ಮೊನ್ನೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಕೃಷ್ಣ ಬೈರೇಗೌಡರು ಮುಖ್ಯಮಂತ್ರಿ ಆಗಿರುವಂಥದ್ದು, ಅಲ್ಲಿಯ ಬೆಂಗಳೂರು ಮಂತ್ರಿ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ರಿವ್ಯೂ ಮಾಡುತ್ತಾ ಕೃಷ್ಣ ಬೈರೇಗೌಡರು ನಿರಂತರವಾಗಿ ಅಲ್ಲಿ ಗುಂಡಿ ಮುಚ್ಚುವಂತ ಒಂದು ಕೆಲಸದ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಆ ಗುಂಡಿ ಮುಚ್ಚುವಂತ ಕಾರ್ಯಕ್ರಮದ ಮಾತಾಡ್ತಾ ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಫೇಲ್ಡ್ ಮಾಡೆಲ್ ಬೆಂಗಳೂರು ಅಂತ ಕೃಷ್ಣ ಬೈರೇಗೌಡ ಅವರೇ ಹೇಳುವ ಮುಖಾಂತರ ಡಿ.ಕೆ. ಶಿವಕುಮಾರ್ ಕೂಡ ಕಳೆದ 2.5 ವರ್ಷದಲ್ಲಿ ಈ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಲಿಲ್ಲ, ಸಿದ್ದರಾಮಯ್ಯರು ಕೂಡ ಕೆಲಸ ಮಾಡಲಿಲ್ಲ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರದ ಮಂತ್ರಿಗಳ ಬಾಯಿಂದಲೇ ಬರುವ ರೀತಿಯಲ್ಲಿ ಇವತ್ತು ಎಲ್ಲ ಕಾಣ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ವೈಫಲ್ಯ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅನುಷ್ಠಾನ ಸಮಿತಿಯನ್ನ ಯಾರು ಮಾಡಿದ್ದು? ಸಿದ್ದರಾಮಯ್ಯರೇ ಮಾಡಿದ್ದು. ಸಿದ್ದರಾಮಯ್ಯರೇ ಈ ರಾಜ್ಯದಲ್ಲಿ ಅನುಷ್ಠಾನ ಸಮಿತಿಯನ್ನ ಮಾಡಿದ್ರು. ಅಂದ್ರೆ ಈ ರಾಜ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲದ ಕಾರಣಕ್ಕೋಸ್ಕರ ಪ್ರತ್ಯೇಕ ಅನುಷ್ಠಾನ ಸಮಿತಿಯನ್ನ ಮಾಡಿದ್ರು. ಅನುಷ್ಠಾನ ಸಮಿತಿಯನ್ನ ಗೃಹಲಕ್ಷ್ಮಿ ಯೋಜನೆ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯನ್ನು ಮಾಡುವಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಬೇರೆ ಯಾರನ್ನೂ ಮಾಡಲಿಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರನ್ನೇ ಮಾಡಿದ್ದು. ರಾಜ್ಯದ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಎಚ್.ಎಂ. ರೇವಣ್ಣ ಅವರನ್ನೇ ಮಾಡಿದ್ದು ಮತ್ತು ರಾಜ್ಯದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಹಿಡಿದು ತಾಲೂಕು ಬೇರೆ ಸ್ತರದ ಯಾವುದೆಲ್ಲ ಅನುಷ್ಠಾನ ಸಮಿತಿ ಮಾಡಿದ್ದಾರೆ, ಕಾಂಗ್ರೆಸ್ನ ಪಕ್ಕಾ ಕಾರ್ಯಕರ್ತರನ್ನ ಮಾಡುವುದರ ಮುಖಾಂತರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಯಾವ ರೀತಿ ಘೋಷಣೆಯನ್ನು ಮಾಡಿತ್ತು, ಅದೇ ರೀತಿ ಅನುಷ್ಠಾನದ ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ರಾಜ್ಯದ ಜನರ ತೆರಿಗೆಯನ್ನ ಫ್ರೀಯಾಗಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಇದು ಕೇವಲ
ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಫ್ರೀ ಕೊಟ್ಟದಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಗೃಹಲಕ್ಷ್ಮಿ ಮುಖಾಂತರ ಮಹಿಳೆಯರಿಗೆ 2,000 ಕೊಟ್ಟಿದ್ರೆ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೆ ಲಕ್ಷ ಕೊಡುವಂತ ಗೌರವಧನ ಕೊಡುವಂತ ಪ್ರಯತ್ನ ಆಗಿದೆ. ಉದಾಹರಣೆಗೆ ತಾಲೂಕು ಸಮಿತಿಯವರಿಗೆ 25,000 ತಿಂಗಳಿಗೆ ಆ ತರ ಕೊಡುವಂತ ಒಂದು ಪ್ರಯತ್ನ ಈ ರಾಜ್ಯದಲ್ಲಿ ಆಗಿದೆ. ಒಟ್ಟು ಕಾಂಗ್ರೆಸ್ಸಿನವರಿಗೆ ಒಟ್ಟು ಸಿಂಹಪಾಲು ಕೊಡುವ ಕಾರಣಕ್ಕೋಸ್ಕರ ಈ ಒಂದು ಗೌರವಧನ ಕೊಟ್ಟು ಕಾಂಗ್ರೆಸ್ ಅನ್ನ ಸಂಘಟನೆಯನ್ನ ಬೆಳೆಸುವ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅವರ ಆರ್ಥಿಕ ಸಹಾಯ ಮಾಡುವ ಹಿನ್ನೆಲೆಯಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಯನ್ನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಈಗ ನಮ್ಗೆ ಈ ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ಬಂದ ನಂತರ ಗೊತ್ತಾಯ್ತು. ಯಾಕೆ ಮಾಡಿದ್ರ, ಗ್ಯಾರಂಟಿ ಸಮಿತಿ ಕೂಡ ಒಂದು ನಿರ್ಲಕ್ಷ್ಯ ವಹಿಸಿ ಭ್ರಷ್ಟಾಚಾರದಲ್ಲಿ ಆ ಕಾರ್ಯಕರ್ತರು ಕೂಡ ಭಾಗವಹಿಸಿ ಈ ಒಂದು ಗೃಹಲಕ್ಷ್ಮಿ ಆಗ್ಲಿ ಇನ್ನಿತರ ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನ ಮಾಡುವಲ್ಲಿ ಸಂಪೂರ್ಣ ವಿಫಲಾಗಿದ್ದಾರೆ. ಅವರು ಇದರಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಿದ್ರೆ, ಇದರಲ್ಲಿ ಮರಣ ಹೊಂದಿದವರಿಗೆ ಏನಾದರೂ ಇದು ಸತತವಾಗಿ ನಿರಂತರವಾಗಿ ಈ ಅನುದಾನ ಒಗೆದಿದ್ರೆ ಅದಕ್ಕೆ ಕಾಂಗ್ರೆಸ್ನ ಅನುಷ್ಠಾನ ಸಮಿತಿಯಲ್ಲಿದ್ದಂತ ಕಾರ್ಯಕರ್ತರು ಕೂಡ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದರ ಬಗ್ಗೆ ಇವತ್ತು ಏನು ಚರ್ಚೆ ಆಗ್ತದೆ, ಆ ಚರ್ಚೆಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಇವತ್ತು ಓಪನ್ ಆಗಿ ಇದರ ಬಗ್ಗೆ ಇದರ ಪುನರ್ ಅರ್ಹ ಫಲಾನುಭವಿಗಳನ್ನು ಗುರುತಿಸುವಂತದ್ದು ಪುನರ್ ಪರಿಶೀಲನೆ ಆಗಬೇಕು, ಅದರ ಬಗ್ಗೆ ಇನ್ನೂ ಚರ್ಚೆ ಆಗಬೇಕು. ಮುಂದುವರಿದು ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳ್ತಾರೆ, ಪಿ.ಕೆ. ಹರಿಪ್ರಸಾದ್ ಹೇಳ್ತಾರೆ, ರಾಜ್ಯ ಸರ್ಕಾರ ಫಲಾನುಭವಿ ಗುರುತಿಸುವ ನೆಪದಲ್ಲಿ ಇದು ಸಂಪೂರ್ಣ ವಿಫಲ ಆಗಿದೆ ಅಂತ ಕಾಂಗ್ರೆಸ್ನ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಹೇಳ್ತಾ ಉಂಟು, CAG ರಿಪೋರ್ಟ್ ಹೇಳ್ತಾ ಉಂಟು. ಒಟ್ಟು ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಂತ ಈ ಒಂದು ಹಗರಣ ಭಾರಿ ದೊಡ್ಡದಾದ ಹಗರಣ ಮಾಡಿದೆ. ಅದು ಕೂಡ ಬಡವರ, ಅದು ಕೂಡ ವಿಶೇಷವಾಗಿ ಮಹಿಳೆಯರ ಈ ಒಂದು ಯೋಜನೆಯಲ್ಲಿ ಮಾಡಿದೆ ಅಂತ ಹೇಳಿಕ್ಕೆ ನಾನು ಅತ್ಯಂತ ಬೇಸರದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮಾಡಿತ್ತು ಮತ್ತು ಅದನ್ನ ಅನುಷ್ಠಾನವನ್ನ ಮಾಡುವ ರೀತಿಯಲ್ಲಿ ಎಲ್ರಿಗೂ ಒಳ್ಳೆಯ ರೀತಿಯ ಅನುಷ್ಠಾನ ಮಾಡುವುದಕ್ಕೆ ಸಹಕಾರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಕೊಟ್ಟಿತ್ತು. ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಕೂಡ ನಮ್ಮ ಶಾಸಕರು ಇದನ್ನ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ 2-3 ತಿಂಗಳ ಗೌರವದ ಗ್ಯಾರಂಟಿ ಯೋಜನೆ 2,000 ಕೊಡದಿರುವ ಬಗ್ಗೆ ಕೂಡ ಉಲ್ಲೇಖ ಮಾಡಿ ಅದರಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಆ ಸಂಗತಿಗಳನ್ನು ಉಲ್ಲೇಖ ಮಾಡುವಂತ ಪ್ರಯತ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಶಾಸಕರ ಮುಖಾಂತರ ಕೂಡ ಮಾಡುವಂಥದ್ದನ್ನ ನಾವು ಮಾಡಿದ್ದೆವು. ಒಟ್ಟು ಮುಖ್ಯಮಂತ್ರಿ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯರ ಕಾಲದಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ರು, ಅವರು ಕೂಡ ಒಂದು ಸರ್ಕಾರದ ಭಾಗವಾಗಿದ್ರು, ಸರ್ಕಾರದಲ್ಲೇ ಇದ್ರು. 2.5 ವರ್ಷಗಳ ಹಿಂದೆ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಇದರ ಬಗ್ಗೆ ಯಾವುದೇ ಗಮನ ಕೊಡದೆ ಈಗ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಈ ಸಮಸ್ಯೆ ಆಗಿದೆ ಅಂತ ಇಡೀ ರಾಜ್ಯದಲ್ಲಿ ಡಂಗುರ ಬಾರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇದು ಖಂಡಿತವಾಗಿ ರಾಜ್ಯದ ಜನತೆಗೆ ಆಗಿರುವಂತ ತೊಂದರೆ, ರಾಜ್ಯದ ಬಡ ಜನರಿಗೆ ಆಗಿರುವಂತ ತೊಂದರೆ, ಇಡೀ ರಾಜ್ಯದಲ್ಲಿ ಒಟ್ಟು ನಾನು ವಿನಂತಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸುವಂತದ್ದು, ಒಟ್ಟು ರಾಜ್ಯದಲ್ಲಿ ಈ ಒಂದು ಅನುಷ್ಠಾನ ಸಮಿತಿಗೆ ಎಷ್ಟು ಜನರನ್ನ ಎಷ್ಟು ಅನುಷ್ಠಾನಕ್ಕೆ ರಾಜ್ಯ ಲೆವೆಲ್ ಅಲ್ಲಿ ಮಾಡಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದಾರೆ ಮತ್ತು ತಾಲೂಕು ಲೆವೆಲ್ ಅಲ್ಲಿ ಮತ್ತು ಬೇರೆ ಸ್ತರದಲ್ಲಿ ಎಷ್ಟು ಜನರನ್ನ ನೀವು ಈ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರನ್ನಾಗಿ ಅಥವಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದಿರಿ. ಒಟ್ಟು ಕಳೆದ ಪ್ರಾರಂಭದಿಂದ ಇವತ್ತಿನವರೆಗೆ ಎಷ್ಟು 1,000 ಕೋಟಿ ರೂಪಾಯಿನ ಅಥವಾ ಎಷ್ಟು ಕೋಟಿ ರೂಪಾಯಿಗಳನ್ನ ಆ ಒಂದು ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೆ ನೀವು ಕೊಟ್ಟಿದ್ದೀರಿ ಅಂತ ಕರ್ನಾಟಕದಲ್ಲಿ ಇವತ್ತು ಸಾರ್ವಜನಿಕವಾಗಿ ಹೇಳುವಂತ ಅವಶ್ಯಕತೆ ಇದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಇದರ ತನಿಖೆಯನ್ನ ಸಂಪೂರ್ಣವಾದ ಒಂದು ತನಿಖೆ ಆಗುವಂತದ ಅವಶ್ಯಕತೆ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ 1.94 ಲಕ್ಷ ಅನರ್ಹರು ಎಂದು ಸರ್ಕಾರವೇ ಹೇಳ್ತದೆ, ಸರ್ಕಾರವೇ ವರದಿ ಕೊಡ್ತದೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ 3,477 ಜನ ಮರಣ ಹೊಂದಿದವರು, ಅಂದ್ರೆ 1,94,000 ಜನ ಅನರ್ಹರು. ಅದರಲ್ಲಿ 2,88,000 ಮಹಿಳೆಯರು ಮರಣ ಹೊಂದಿದವರಿಗೆ ಕೂಡ ಇವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನ ಪಾವತಿ ಮಾಡಿದ್ದಾರೆ.
ನಮ್ಮ ಜಿಲ್ಲೆ ಇದು ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ 3,477 ಮರಣ ಹೊಂದಿದವರಿಗೆ 3.34 ಕೋಟಿ ರೂಪಾಯಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನೀವು ಈ ರೀತಿ ಮಾಡ್ತೀರಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನು ಹೇಳಬೇಕು? ಈ ಸರ್ಕಾರ ಯಾವ ರೀತಿ ಕಾರ್ಯವನ್ನ ಮಾಡ್ತದೆ? ಒಂದು ಗೃಹಲಕ್ಷ್ಮಿಯಲ್ಲಿ ಈ ರೀತಿ ಆದ್ರೆ ಗೃಹ ಜ್ಯೋತಿಯಲ್ಲಿ ಹೇಗಿರ್ಬೋದು, ಶಕ್ತಿ ಯೋಜನೆ ಏನಿರ್ಬೋದು, ಬೇರೆ ಯೋಜನೆಗಳ ಗತಿ ಏನು ಇರ್ಬೋದು? ವ್ಯಾವಹಾರಿಕವಾಗಿ ಹಣಕಾಸಿನ ವ್ಯವಸ್ಥೆಯನ್ನ ಇಡೀ ರಾಜ್ಯವನ್ನ ಅಭಿವೃದ್ಧಿ ಮಾಡಬೇಕಾದವರು ಇಡೀ ರಾಜ್ಯದ ಕಾಂಗ್ರೆಸ್ನ ಹೆಸರಿನಲ್ಲಿ ಕೊಳ್ಳೆ ಹೊಡೆಯುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಟ್ಟು 3 ವರ್ಷದ ನಂತರ 3.89 ಲಕ್ಷ ಮಂದಿಯನ್ನ ಕೈ ಬಿಡುವಂತ ಒಂದು ಪ್ರಸ್ತಾವವನ್ನು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಈ ಫಲಾನುಭವಿಗಳನ್ನ ಪ್ರಾರಂಭದಲ್ಲಿ ಗುರುತಿಸುವಂತ ಸಂದರ್ಭದಲ್ಲಿ ನೀವು ಯಾಕೆ ಎಚ್ಚರದಿಂದ ಕೆಲಸ ಮಾಡಲಿಲ್ಲ? ಈಗ 3.89 ಲಕ್ಷ ಜನರನ್ನ ಬಿಡುವಂತ ಅವಶ್ಯಕತೆ ಏನುಂಟು? ಅರ್ಹ ಫಲಾನುಭವಿಗಳನ್ನ ಗುರುತಿಸುವಲ್ಲಿ ನೀವು ಸಂಪೂರ್ಣವಾಗಿ ವಿಫಲ ಆಗಿದ್ದೀರಿ. ಒಟ್ಟು ನಮ್ಮ ರಾಜ್ಯದಲ್ಲಿ ಈಗ ಇನ್ನೊಂದು ಸಿಸ್ಟಮ್ ತರುವಂತ ಪ್ರಯತ್ನ ಮಾಡ್ತಿದ್ದೀರಿ. ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಅವರ ಜಾತಿಯನ್ನು ಕೂಡ ಗುರುತಿಸಬೇಕು ಅಂತ ಈಗ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಹೇಳುದು ಜಾತಿ ಗುರುತಿಸುವ ಇನ್ನೊಂದು ಹುನ್ನಾರ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಜಾತಿ ಗುರುತಿಸಿ ನಮ್ಗೆ ಸಂದೇಹ ಬರುವಂತದ್ದು ಮತ್ತೆ ತುಷ್ಟೀಕರಣದ ಏನೋ ಒಂದು ನಿಮ್ಮ ಯೋಜನೆ ಇದೆ. ಒಟ್ಟು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡುವಾಗ ಸಮೇತ ಒಂದು ತುಷ್ಟೀಕರಣ ಮಾಡುವಂತದ್ದು, ಒಂದು ವರ್ಗಕ್ಕೆ ಮೆಚ್ಚಿಸುವಂತ ಕೆಲಸ ಏನಾದ್ರೂ ನೀವು ಮಾಡ್ತೀರಾ? ಆ ಕಾರಣಕ್ಕೋಸ್ಕರ ಈ ತರದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯೋಚನೆ ಆಗಿದೆ. ಒಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ. ಒಟ್ಟು ಅನರ್ಹರಿಗೆ ಹಣ ಪಾವತಿ ಆಗಿದೆ. ಒಟ್ಟು ಈ ಗೃಹಲಕ್ಷ್ಮಿ ಯೋಜನೆಯನ್ನ ಅನುಷ್ಠಾನ ಮಾಡುವ ಆ ಸಮಿತಿ ಕೂಡ ವಿಫಲ ಆಗಿದೆ. ಒಟ್ಟು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನನ್ಗೆ ಅನಿಸುವುದು ಇದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯರ ಮೇಲೆ ಒಂದು ರೀತಿಯ ಇದು ಆಪಾದನೆ DK ಶಿವಕುಮಾರ್ ಅವರ. ನೀವಿರುವಾಗ ಆಡಳಿತವೇ ಸರಿ ಇಲ್ಲ, ನಾನು ಬಂದ ನಂತರ ಎಲ್ಲವನ್ನ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎನ್ನುವ ರೀತಿಯಲ್ಲಿ ಇವತ್ತು ಬಿಂಬಿಸುವಂತ ಪ್ರಯತ್ನ ಇವತ್ತು ಆಗ್ತಾ ಇದೆ. ಒಟ್ಟು ಮುಂದಿನ ದಿನಗಳಲ್ಲಿ ನೋಡ್ಬೇಕಿದ್ರೆ ಇವತ್ತು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 50 ದಿನ ಆಯ್ತು DK ಶಿವಕುಮಾರ್ ಅಧಿಕಾರಕ್ಕೆ ಬಂದು. ಹೆಚ್ಚು ಕಡಿಮೆ 50 ದಿನ ಆಯ್ತು. ಸಂಪುಟ ವಿಸ್ತರಣೆ ಮಾಡಿ ಒಂದೊಂದು ಮಂತ್ರಿಗೆ 3 ಜಿಲ್ಲೆಯನ್ನ ಕೊಡುವಂತ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಈ 3 ಜಿಲ್ಲೆಯನ್ನ ಕೊಡುವಂತ ಪ್ರಯತ್ನ ಯಾಕೆ ಆಗಿದೆ ಅಂದ್ರೆ ಮತ್ತೆ ಸಂಪುಟ ವಿಸ್ತರಣೆ ಮಾಡುವಂತ ಇವರಿಗೆ ತಾಕತ್ತಿಲ್ಲ. ಇವತ್ತು ವಿಸ್ತರಣೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ, ಕಾಂಗ್ರೆಸ್ನ ಪರಿಸ್ಥಿತಿ ಗೌರವಮಾನ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಕಡಿಮೆ ವಿಸ್ತರಣೆ ಮಾಡದೆ 3 ಜಿಲ್ಲೆಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ಆಡಳಿತ ಮಾಡಿದ್ರೆ ಖಂಡಿತವಾಗಿ ಸುದೀರ್ಘವಾಗಿ ಅವಧಿಯನ್ನ ಪೂರೈಸುತ್ತಾ DK ಶಿವಕುಮಾರ್ ಪೂರೈಸುವ ಯಾವುದೇ ರೀತಿ ಕಂಡು ಬರ್ತಾ ಇಲ್ಲ. ಒಟ್ಟು ರಾಜ್ಯದಲ್ಲಿ ಅಸ್ಥಿರವಾದಂತ ರೀತಿಯ ಸರ್ಕಾರ ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಯಾವುದೇ ಮಂತ್ರಿಗಳು ಇವತ್ತು ಒಂದು ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಒಟ್ಟು ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರ ಮತ್ತು ಆಡಳಿತ ವಿರೋಧಿಯಾಗಿ ಒಟ್ಟು ಆಡಳಿತವನ್ನ ಪರಿಣಾಮಕಾರಿಯಾಗಿ ಜನಸಾಮಾನ್ಯರ ಬೇಕಾಗುವ ರೀತಿಯಲ್ಲಿ ಆಡಳಿತ ಮಾಡದೆ ಜನರಿಗೆ ತೊಂದರೆ ಮಾಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾನು ಮತ್ತೆ ವಿನಂತಿಯನ್ನ ಮಾಡ್ತೇನೆ. ರಾಜ್ಯ ಸರ್ಕಾರ ಅನುಷ್ಠಾನ ಸಮಿತಿಗೆ ಒಟ್ಟು ರಾಜ್ಯದಲ್ಲಿರುವಂತ ಕಾಂಗ್ರೆಸ್ನ ಅನುಷ್ಠಾನ ಸಮಿತಿಯ ತಕ್ಷಣ ಅವರನ್ನ ವಜಾ ಮಾಡಬೇಕು. ನಿಮ್ಗೆ ಅನುಷ್ಠಾನ ಸಮಿತಿಯ ಮೇಲೆ ವಿಶ್ವಾಸ ಇಲ್ಲದೆ ಆ ಅನುಷ್ಠಾನ ಸಮಿತಿಯನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ? ಅವರನ್ನ ತಕ್ಷಣವೇ ವಜಾ ಮಾಡಬೇಕು. ಮತ್ತೆ ಅವರನ್ನ ತನಿಖೆ ಮಾಡಬೇಕು. ಯಾವ ತಾಲೂಕಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ರಾಜ್ಯದ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ, ಯಾವ ರೀತಿಯ ಭ್ರಷ್ಟಾಚಾರ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯ ರೀತಿ ರಿವಾಜು ಆಗಿದೆ, ಇದನ್ನೆಲ್ಲವನ್ನ ತನಿಖೆ ಮಾಡುವಂತದ್ದು ಅವಶ್ಯಕತೆ ಇದೆ. ಮತ್ತು ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನ ರಾಜ್ಯದ ಜನತೆಗೆ ತಿಳಿಸುವಂತದ್ದು ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಒಟ್ಟು ಈ ಗೃಹಲಕ್ಷ್ಮಿ ಯೋಜನೆ ಎಲ್ಲ ವಿಷಯಗಳನ್ನ ಇಟ್ಟುಕೊಂಡು ಒಂದು ಸಮಗ್ರವಾದ ತನಿಖೆ ಮಾಡುವಂತದ್ದು ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ.